ದೇವೇಗೌಡರ ನಿವಾಸದಲ್ಲಿ ಗಂಭೀರ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬೆಂಬಲಿಗರನ್ನ ಹೊರಕ್ಕೆ ಕಳುಹಿಸಿ ಪ್ರತ್ಯೇಕವಾಗಿ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟ, ರಾಜಕೀಯ ಹೋರಾಟದ ಬಗ್ಗೆ ಮೂವರು ಸುದೀರ್ಘ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಬಂದ ನಂತರದಲ್ಲಿ ಮೂವರು ಕೂಡ ಗಂಭೀರ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಈ ಒಂದು ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿದ್ದಂತಹ ಎಲ್ಲ ಬೆಂಬಲಿಗರು, ಆಪ್ತರೆಲ್ಲರನ್ನು ಕೂಡ ಹೊರಕ್ಕೆ ಕಳಿಸೋ ಮೂಲಕವಾಗಿ ಚರ್ಚೆಯಲ್ಲಿ ಮಗ್ನರಾಗಿದ್ದಾರೆ. ಮುಂದಿನ ರಾಜಕೀಯ ಹೋರಾಟ ಹೇಗಿರಬೇಕು, ಕಾನೂನಾತ್ಮಕವಾಗಿ ಹೋರಾಟ ಹೇಗಿರಬೇಕು, ನಮ್ಮ ಒಂದು ನಿಲುವು ಏನಿರಬೇಕು ಈ ಒಂದು ಪ್ರಕರಣದ ವಿಷಯದಲ್ಲಿ ಇತ್ಯಾದಿ ವಿಷಯಗಳ ಕುರಿತಾಗಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ರೇವಣ್ಣ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ. ರೇವಣ್ಣ ಅವರು ಬಿಡುಗಡೆಯ ನಂತರದಲ್ಲಿ ನೇರವಾಗಿ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಬಂದರು. ಆ ನಂತರದಲ್ಲಿ ಅಲ್ಲಿ ಯಾರಿಗೂ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಇಲ್ಲಿಯವರೆಗೆ 6 ದಿನಗಳ ಈ ಒಂದು ಜೈಲು ವಾಸದ ಕುರಿತಾಗಿ ಏನಾದರೂ ರಿಯಾಕ್ಷನ್ ಕೊಡಬಹುದು ಅಂತ ಭಾವಿಸಲಾಗ್ತಿತ್ತಾದ್ರೂ ಕೂಡ ಅವರು ಇನ್ನೂವರೆಗೂ ಏನು ಹೇಳಿಲ್ಲ. ಬಹುಶಃ ಏನು ಹೇಳ್ತಾರೆ ನೋಡಬೇಕು. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಶ್ರೀನಿವಾಸ್ ಮತ್ತು ರಾಘು. ಇಬ್ಬರು ಕೂಡ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಸದ್ಯ ಪದ್ಮನಾಭನಗರ ನಿವಾಸಕ್ಕೆ ರೇವಣ್ಣ ಅವರ ಆಗಮನ ಆಗಿದೆ. ಅಲ್ಲೇ ಚರ್ಚೆಯಲ್ಲಿ ಮೂವರು ಮಗ್ನರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಮುಂದಿನ ರಾಜಕೀಯ ಮತ್ತು ಕಾನೂನಿನ ಹೋರಾಟ ಹೇಗಿರಬೇಕು ಅನ್ನೋ ಚರ್ಚೆ ಇರಬಹುದಾ? ದಿವ್ಯಾ, ಹೌದು. ಒಂದು ಈಗಷ್ಟೇ ರೇವಣ್ಣ ಅವರು ಪರಪ್ಪನಗರ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಒಂದ್ ಕಡೆ ಕಾನೂನಿನ ಹೋರಾಟ ಯಾವ ರೀತಿಯಾಗಿ ಮುಂದುವರಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ರಾಜಕೀಯವಾಗಿ ಯಾವ ರೀತಿಯಾಗಿ ಈ ಪ್ರಕರಣವನ್ನ ಎದುರಿಸಬೇಕು ಅಂತ ಈಗಾಗಲೇ ಸರ್ಕಾರದ ವಿರುದ್ಧ ನೇರವಾಗಿ ಕುಮಾರಸ್ವಾಮಿ ಅವರು ಮತ್ತೆ ರೇವಣ್ಣ ಅವರು ಆರೋಪಗಳನ್ನ ಮಾಡಿದ್ರು. ಇದು ರಾಜಕೀಯವಾಗಿ ಷಡ್ಯಂತ್ರ, ನಮ್ಮನ್ನ ಮುಗಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ರಾಜಕೀಯವಾಗಿ ಎದುರಿಸಬೇಕು ಅನ್ನುವಂತಹ ಚರ್ಚೆಗಳನ್ನ 3 ಜನರು ಮಾಡ್ತಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಅನ್ನುವಂಥದ್ದು ಒಂದು. ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹೈಲೈಟ್ ಮಾಡಿತ್ತು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದನ್ನ ಬಳಸಿಕೊಳ್ಳಲಾಗಿತ್ತು. ಅದಾದ ನಂತರ ರೇವಣ್ಣ ಅವರ ಬಂಧನ ಆಯಿತು. ಮತ್ತಷ್ಟು ರಾಜಕೀಯ ವಿದ್ಯಮಾನಗಳು ನಡೆದವು. ಅದಾದ ನಂತರ ಈಗ ರೇವಣ್ಣ ಅವರು ಬಿಡುಗಡೆ ಆಗಿರೋದ್ರಿಂದ ಮುಂದಿನ ವಿಧಾನಸಭೆ ಚುನಾವಣೆಗೂ ಕೂಡ ಕಾಂಗ್ರೆಸ್ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ದೇವೇಗೌಡರಿಗೆ ಸಹಜವಾಗಿ ಈ ರೀತಿಯಾದಂತಹ ರಾಜಕೀಯ ಪಟ್ಟುಗಳು ಗೊತ್ತು. ಅದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ 3 ಜನರು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಎರಡನೇದು, ಕಾನೂನಾತ್ಮಕವಾಗಿ ಈಗ ಜಾಮೀನಷ್ಟೇ ಸಿಕ್ಕಿದೆ, ಇನ್ನು ಕೂಡ ವಿಚಾರಣೆಗಳು ನಡೀತವೆ, ಟ್ರಯಲ್ ಆಗಬೇಕು, ಇದೆಲ್ಲವೂ ಕೂಡ ಪ್ರಕ್ರಿಯೆಗಳಾಗ್ತವೆ. ಹೀಗಾಗಿ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ಯಾವ ರೀತಿಯಾಗಿ ಅದನ್ನ ಟ್ಯಾಕಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಜೆಷನ್ಗಳನ್ನ ಲಾಯರ್ಗಳಿಂದ ತೆಗೆದುಕೊಳ್ತಿದ್ದಾರೆ. ವಕೀಲರು ಕೂಡ ದೇವೇಗೌಡರ ನಿವಾಸಕ್ಕೆ ಬಂದಿದ್ರು. ಸೊ ಅವರಿಂದನೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಮುಂದಿನ ಕಾನೂನಿನ ಹೋರಾಟ ಇರಬೇಕು ಅನ್ನುವಂತಹ ಚರ್ಚೆಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು. ಬಹುಶಃ ಇವತ್ತು ಒಂದಿಷ್ಟು ರೆಸ್ಟ್ ತೆಗೆದುಕೊಂಡು ನಾಳೆಯಿಂದ ಒಂದು ರಾಜಕೀಯವಾಗಿ ಮತ್ತೊಂದು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗ್ತಿರುವಂತದ್ದು.